ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ. ಗಂಗಾವತಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಮಾದಿಗ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಶಾಸಕರ ಮನೆ ನಿವಾಸಕ್ಕೆ ಪ್ರತಿಭಟನೆ ಹಾಗೂ ಮುತ್ತಿಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜ ಬಾಂಧವರು ಕಾರ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ನೇತೃತ್ವದಲ್ಲಿ ಶನಿವಾರದಂದು ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ತೆರಳಿ ಬೃಹತ್ ಪ್ರತಿಭಟನೆ ನಡೆಸಿದರು. ತಮಟೆ ಬಾರಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದ ಮಾದಿಗ ಸಮಾಜ ಬಾಂಧವರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಧ್ವನಿ ಎತ್ತುವುದರ ಮೂಲಕ ನ್ಯಾಯಸಮ್ಮತವಾದ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಕಾರ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಶಾಸಕರಿಗೆ ಒತ್ತಾಯಿಸಿದರು. ಈ ಕುರಿತು ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮಹತ್ವವಾದ ತೀರ್ಪನ್ನು ನೀಡಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದು ಸೂಕ್ತದಾಯಕವಲ್ಲ. ಈ ಕುರಿತು ತಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದುರ್ಗೇಶ್ ದೊಡ್ಡಮನಿ, ಹನುಮಂತಪ್ಪ ದುರ್ಗಪ್ಪ, ಶಿವಪ್ಪ ಮಾದಿಗ, ಸೋಮು ಕಂಪ್ಲಿ, ಬಾಲಪ್ಪ ಕಮದಡ್ಡಿ, ಸಂಗಮೇಶ್ ಸೋಮನಾಥ್ ಭಂಡಾರಿ, ಹನುಮಂತಪ್ಪ ಡಗ್ಗಿ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಸಿದ್ದರಾಮಯ್ಯ ಸ್ವಾಮಿಯನ್ನ ನಾಶ ಮಾಡಬೇಕು. ಸಮಾಜದ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲಾಗಿದ್ದಾರೆ. ಸಮಾಜಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಅನ್ಯಾಯ ಮಾಡಿದ್ದಾರೆ. ಅದು ಮಾದಿಗ ಸಮಾಜಕ್ಕಂತ ಮೋಸ ಮಾಡಿದ್ದಾರೆ. ದಲಿತ ಸಮಾಜಕ್ಕಂತ ಸರ್ವನಾಶ ಮಾಡಿದ್ದಾರೆ. ನಾನು ದಲಿತ ಅಂತನ ಶೋಷಣೆ ಮಾಡೋನೇ ದಲಿತ ಆಗಲ್ಲ, ಶೋಷಿತ ವರ್ಗದವರು ಮಾತ್ರ ದಲಿತ ಆಗ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಾಹೇಬರಲ್ಲಿ ಕೂಡ ನಾವು ಮನವಿ ಮಾಡಿಕೊಳ್ತೇನೆ. ನಮ್ಮ ಸಮಾಜದ ಬಗ್ಗೆ ಎತ್ತಿಡ್ರಿ, ಕೈ ಇಡ್ರಿ, ನಿಮ್ಮಿಂದ ನಾವು ಇರ್ತೀವಿ ಅನ್ನೋ ಮಾತನ್ನ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಡಾಕ್ಯುಮೆಂಟ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಸರ್. ಅವರು ಸ್ಟ್ರೈಕ್ ಕುದುರ್ತು ಅಂತ ಹೇಳಿದ್ದಾರೆ. ವಿಷಯ ಹೇಳಿದ್ದೀರಿ. ಹೌದು ಸರ್. ನಾನು ಫಸ್ಟ್ ಡಾಕ್ಯುಮೆಂಟ್ಗಳನ್ನ ಸ್ಟಡಿ ಮಾಡಿ ತಹಸೀಲ್ದಾರ್ನ ಕರೆಸಿ ಅದನ್ನ ಅವ್ರಿಗೆ ನ್ಯಾಯ ಮಾಡಿಸುವಂತ ಕೆಲಸ ಮಾಡಿ. ಆಯ್ತು.